ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಕಳೆದ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರನೇ ನಮ್ಮ ಮನೆಗಳಲ್ಲೇ ಸುಮಾರಷ್ಟು ಐಟಮ್ಸ್ ಸಿಗುತ್ತೆ ನಮಗೆ, ಬಟ್ ಅದರ ಉಪಯೋಗಗಳು ನಮಗೆ ಗೊತ್ತಿರೋದಿಲ್ಲ. ನಾವೇನು ಮಾಡ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ, ಯಾರ್ಯಾರ್ದೋ ಏನೇನೋ ಕೇಳ್ತೀವಿ, ಅವ್ರು ಹೇಳಿದ್ದು ಮಾಡ್ತೀವಿ, ಇವ್ರು ಹೇಳಿದ್ದು ಮಾಡ್ತೀವಿ, ಕೊನೆಗೆ ನಂಬಿಕೆ ಅನ್ನೋದನ್ನೇ ನಾವು ಕಳ್ಕೊಂಡು ಬಿಡ್ತೀವಿ. ಅಯ್ಯೋ ಅವರೆಲ್ಲ ಹೇಳ್ತಾರೆ, ಹೇಳಿದ್ದೆಲ್ಲ ಆಗಲ್ಲ, ಕೊನೆಗೆ ವಿಡಿಯೋಗೋಸ್ಕರ ಬಂದು ಮಾಡ್ತಾರೆ ಅಂತ ಹೇಳ್ತೀವಿ. ಬಟ್ ನಾವು ಯಾವುದೇ ಕೆಲಸವನ್ನು ಮಾಡಿದ್ರೂ ತುಂಬ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದಾಗ ಖಂಡಿತವಾಗ್ಲೂ ಅದಕ್ಕೆ ಸಕ್ಸಸ್ ಅನ್ನೋದು ಸಿಗುತ್ತೆ. 100% ಸಿಕ್ಕಿಲ್ಲ ಅಂದರೆ 50% ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಬಟ್ ನೀವು ಇಲ್ಲೇನು ಮಾಡ್ತೀರಾ, ನಾನು ಹೇಳ್ತೀನಿ ಅಂತ ನಾನು ಹೇಳಿದ್ದಕ್ಕೋಸ್ಕರ ಮಾಡ್ತೀರಾ, ಇನ್ನೊಬ್ರು ಹೇಳ್ತಾರೆ ಅಂತ ಹೇಳಿದ್ದಕ್ಕೋಸ್ಕರ ಮಾಡ್ತೀರಾ, ಅಥವಾ ಅದೆರಡು ಸರಿ ಹೋಗಲಿಲ್ಲ, ಯಾರೋ ಜ್ಯೋತಿಷ್ ಹೇಳೋರಿದ್ದಾರೆ ಅಂತ ಅಲ್ಲಿ ಹೋಗ್ತೀರಾ, ಅವ್ರು ಹೇಳಿದ್ದನ್ನು ಮಾಡ್ತೀರಾ. ಸೊ ಈ ಥರ ಎಲ್ಲ ಮಿಕ್ಸ್ ಆದಾಗ ನೀವು ಯಾವ ಕೆಲಸವನ್ನು ಪೂರ್ತಿಯಾಗಿ ಮಾಡೋದಿಲ್ಲ, ಎಲ್ಲನೂ ಅರ್ಧಂಬರ್ಧ ಮಾಡಿರ್ತೀರ. ಕೊನೆಗೆ ನಿಮಗೆ ಸಿಗಬೇಕಾಗಿರೋ ರಿಸಲ್ಟ್ ಏನಾಗುತ್ತೆ, 10% ರಿಸಲ್ಟು ಸಿಕ್ಕಿರಲ್ಲ. ಆವಾಗ ನಿಮ್ಮ ಮನಸ್ಸಲ್ಲಿ ನಿಮಗೆ ಅಂತಲ್ಲ, ಇವನ್ ಆ ಜಾಗದಲ್ಲಿ ನಾನಿದ್ರೆ ನನಗೇನು ಅನಿಸುತ್ತೆ, ಅಯ್ಯೋ ಇವ್ರು ಹೇಳೋದೆಲ್ಲ ಸುಳ್ಳು, ಬಂದು ಏನೋ ಹೇಳ್ತಾರೆ ಇವರು ಅನ್ನೋದು ಮನೋಭಾವ ಎಲ್ಲರಿಗೂ ಬರುತ್ತೆ ಸ್ನೇಹಿತರೆ. ಬಟ್ ಹೇಳಿರೋದನ್ನು ಅಟ್ಲೀಸ್ಟ್ ಒಂದು ತಿಂಗಳಾದರೂ ಫಾಲೋ ಮಾಡಿ, ಒಂದು 20 ದಿನನಾದರೂ ಫಾಲೋ ಅಪ್ ಮಾಡಿ, ನಿಮಗೆ ಈ ಒಂದು ರಿಸಲ್ಟ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇದರಿಂದ ಏನೆಲ್ಲ ಫಲಗಳು ಸಿಗುತ್ತೆ, ನಿಮ್ಮ ಮನೆಯಲ್ಲೇ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ, ಮತ್ತು ಸಮಾಧಾನ ಅನ್ನೋದಿರುತ್ತೆ. ಪದೇ ಪದೇ ಜಗಳ ಆಗೋದು, ಕಿರಿಕಿರಿ ಆಗೋದು, ಈ ಥರದ್ದು ಎಲ್ಲನೂ ಹೋಗುತ್ತೆ ನಿಮಗೆ. ಬಟ್ ಅಷ್ಟೇ ಶ್ರದ್ಧೆ, ಅಷ್ಟೇ ಭಕ್ತಿಯಿಂದ ನಾವು ಮಾಡಬೇಕಾಗತ್ತೆ ಕೆಲಸವನ್ನು, ಗೊತ್ತಾಯ್ತಲ್ವ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ಪಚ್ಚಕರ್ಪೂರ ಎಲ್ಲರಿಗೂ ಗೊತ್ತಿದೆ. ಪಚ್ಚಕರ್ಪೂರ ಅಂದರೆ ಅದಕ್ಕೆ ಯಾವುದೇ ರೀತಿಯ ಆಕಾರ ಇರೋದಿಲ್ಲ. ನಾವು ಮಾಮೂಲಿ ಕರ್ಪೂರ ತೊಗೊಳೋದಿಲ್ಲ, ಅದು ಮೆಷಿನಿಂದ ಮಾಡಿರ್ತಾರೆ, ಆ ಕರ್ಪೂರ ಅಲ್ಲ. ಪಚ್ಚಕರ್ಪೂರ ಅಂತ ಹೇಳಿದರೆ ಇದು ಪ್ಯೂರ್ ಕರ್ಪೂರ ಆಗಿರುತ್ತೆ. ನೋಡ್ತಾ ಇದ್ರಲ್ವ, ಇದು ಒಂದು ಪ್ಯೂರ್ ಕರ್ಪೂರ ಆಗಿರುತ್ತೆ. ಸೊ ಇದರಲ್ಲಿ ಭೀಮಸೇನ ಕರ್ಪೂರ ಅಂತ ಸಿಗುತ್ತೆ ಪಚ್ಚಕರ್ಪೂರದಲ್ಲಿ. ಅದು ನಿಜವಾಗ್ಲೂ ತುಂಬ ಎಷ್ಟು ಒಳ್ಳೆಯದು ಅಂತ ಹೇಳಿದರೆ ನಿಜವಾಗ್ಲೂ ಅಷ್ಟು ಒಳ್ಳೆಯದು ಸ್ನೇಹಿತರೆ. ಸೊ ನಿಮಗೆ ಇಲ್ಲಿ ವಿಡಿಯೋನ ನಾನು ಮೇಲೆ ಮಾಡಿ ತೋರಿಸ್ತೀನಿ, ಒಂದೇ ಸೆಕೆಂಡು. ಸೊ ನಾನು ಹಿಂದೆನೇ ರಾಯರು ಕೂತ್ಕೊಂಡಿದ್ದಾರೆ, ಇಲ್ಲಿ ನೋಡ್ತಾ ಇದ್ರಲ್ವ. ಸೊ ಅಲ್ಲಿ ರಾಯರಿದ್ದಾರೆ. ಸೊ ನಾನು ಅಲ್ಲಿ ಕೆಳಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಭೀಮಸೇನ ಕರ್ಪೂರದಿಂದ ನಾವು ಎಷ್ಟು ನಮಗೆ, ನೀವು ಯಾರಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಅಥವಾ ನೀವು ಮನೆಯಲ್ಲೇ ಆಗಿರ್ಬೋದು, ಪ್ರತಿದಿನ ಒಂದು ಕರ್ಪೂರ ಯಾವತ್ತೂ ಹಚ್ಚಬಾರ್ದು. ನಾವು 2, 4, 3 ಎಷ್ಟು ಬೇಕಾದ್ರೂ ಹಚ್ಬೋದು, ಒಂದ್ರ ಮೇಲೆ ಒಂದು ಕರ್ಪೂರನ ಹಚ್ಚಬಾರ್ದು. ಈ ಒಂದು ಕರ್ಪೂರನ ಪ್ರತಿದಿನ ಬೆಳಗ್ತಾ ಬನ್ನಿ, ಪ್ರತಿದಿನ ದೇವ್ರಿಗೆ ಬೆಳಗ್ಬಿಟ್ಟು 1 ನಿಮಿಷ ಕಣ್ಮುಚ್ಚಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿ, ಖಂಡಿತವಾಗೂ ಸಕ್ಸಸ್ ಆಗುತ್ತೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಇದೆ. ಸೊ ನಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ, ತುಂಬ ಡೌನಲ್ಲಿರೋ ಬಿಸ್ನೆಸ್ನ ಇವತ್ತೊಂದು ಹಂತಕ್ಕೆ ತೊಗೊಂಬಂದಿದ್ದೀನಿ ಅಂತ ಹೇಳಿದರೆ, ನನಗೆ ಅಷ್ಟು ನಾನು ದೇವರಲ್ಲಿ ನಂಬಿಕೆ ಇಡ್ತೀನಿ, ಅಷ್ಟು ಒಂದು ಪೂಜೆಗಳನ್ನು ನಾನು ಮಾಡ್ತೀನಿ. ಸೊ ಆ ಒಂದು ಕಾರಣಕ್ಕೆ ನಾನು ಪ್ರತಿನಿತ್ಯ ಯಾರು ಏನಾದರೂ ತಿಳ್ಕೊಳ್ಳಿ, ಇವ್ರು ಏನಪ್ಪ ಅಂಗಡಿನಲ್ಲಿ ದಿನ ಕರ್ಪೂರ ಹಚ್ತಾರೆ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ, ನನ್ನ ಅಂಗಡಿ ಚಿಕ್ತಿದೆ, ಬಟ್ ಅದರಿಂದ ಸ್ವಲ್ಪ ಧೂಳದೆಲ್ಲ ಆಗುತ್ತೆ, ನಾನು ಕ್ಲೀನ್ ಮಾಡ್ಕೊತೀನಿ. ಪ್ರತಿನಿತ್ಯ ಈ ಒಂದು ಭೀಮಸೇನ ಪ್ಯೂರ್ ಒರಿಜಿನಲ್ ಭೀಮಸೇನ ಕರ್ಪೂರ ಇದು. ಈ ಒಂದು ಕರ್ಪೂರದಿಂದ ಖಂಡಿತವಾಗ್ಲೂ ನಿಮಗೆ ಏನಂತ ಹೇಳಿದರೆ, ನೀವು ಏನು ಅಂದ್ಕೊಂಡಿದ್ರೂ ಆ ಕೆಲಸ ಆಗುತ್ತೆ ಸ್ನೇಹಿತರೆ. ಪ್ರತಿದಿನ ನೀವು ದೇವ್ರ ಮನೆ ಪೂಜೆ ಮಾಡ್ತೀರಲ್ವ, ಅವತ್ತು ದಿನ 2 ಕರ್ಪೂರ ಹಚ್ಚಿ, ಬೆಳಗ್ಗೆ ಒಂದು ಟೈಮ್ ಹಚ್ಚಿದರೆ ಸಾಕು. ನೀವು ಬೆಳಗ್ಗೆ ಹಚ್ಬೇಕು, ಸಾಯಂಕಾಲ ಹಚ್ಬೇಕಂತ ಏನಿಲ್ಲ. ಸೊ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಈ ಒಂದು ಪಚ್ಚಕರ್ಪೂರ ಇದೆ ಅಲ್ವಾ, ಇದನ್ನು ದೇವರ ನೈವೇದ್ಯಕ್ಕೆ ಹಾಕ್ತಾರೆ. ಅಂದರೆ ಇದು ಒಂಥರ ಅದರದ್ದು ಸ್ಮೆಲ್ ಅಷ್ಟು ಚೆನ್ನಾಗಿರುತ್ತೆ ಪಚ್ಚಕರ್ಪೂರದ್ದು, ಮತ್ತು ದೇವರಿಗೆ ತುಂಬ ಪ್ರಿಯ. ಅದರಲ್ಲೂ ಲಕ್ಷ್ಮಿಗೆ ನಾವೇನಾದರೂ ನೈವೇದ್ಯ ಮಾಡ್ತೀವಿ ಅಂತ ಹೇಳಿದರೆ, ಲಕ್ಷ್ಮಿಗೆ ಎಷ್ಟು ಸುವಾಸನೆಯನ್ನು ಕೊಡ್ತೀವೋ ನಾವು ಲಕ್ಷ್ಮಿನ ಅಷ್ಟು ಒಲಿಸ್ಕೊತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಲಕ್ಷ್ಮಿಗೆ ನಾವೇನಾದರೂ ಈ ಒಂದು ಹಯಗ್ರೀವ ಅದೆಲ್ಲ ಮಾಡಬೇಕಾದ್ರೆ ಒಂದು ಪಚ್ಚಕರ್ಪೂರವನ್ನು ಬಳಸ್ತಾರೆ. ಇದಕ್ಕೆ ಅಷ್ಟು ಒಂದು ಏನಂತ ಹೇಳಿದರೆ ಬೇಡಿಕೆ ಇದೆ. ಮತ್ತು ಅಯ್ಯಪ್ಪನ ಸನ್ನಿಧಾನದಲ್ಲಿ ಅಯ್ಯಪ್ಪನಿಗೆ ಕರ್ಪೂರವನ್ನೇ ಬೆಳಗೋದು, ಕರ್ಪೂರವನ್ನು ಬಿಟ್ಟು ಇನ್ನೇನನ್ನೂ ಸಹ ಬೆಳಗೋದಿಲ್ಲ. ಸೊ ಅಯ್ಯಪ್ಪನಿಗೆ ಅಷ್ಟು ಕರ್ಪೂರ ಪ್ರಿಯ, ಭಸ್ಮ ಪ್ರಿಯ ಅಂತಲೇ ಕರೀತಾರೆ ಅಯ್ಯಪ್ಪನನ್ನು. ಹಾಗಾಗಿ ಕರ್ಪೂರಕ್ಕೆ ತುಂಬ ಅಂದರೆ ತುಂಬಾ ಶಕ್ತಿ ಇದೆ. ಇನ್ನೊಂದು ಇದರಿಂದ ನಾನೊಂದು ಮುಖ್ಯವಾದ ವಿಚಾರವನ್ನು ತಿಳಿಸ್ತೀನಿ, ದಯವಿಟ್ಟು ಎಲ್ಲರೂ ಅದನ್ನು ಫಾಲೋ ಮಾಡಿ. ನೀವು ಒಂದು ಪಚ್ಚಕರ್ಪೂರವನ್ನು ತೊಗೊಂಡು ನೀವು ಪೂಜೆ ಮಾಡ್ತೀರಲ್ವ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಮಾಡಿರೋದನ್ನು ಹೇಳ್ತಾ ಇದ್ದೀನಿ. ವಿದ್ಯೆ ಹಂಚಿದಷ್ಟು ಹೆಚ್ಚುತ್ತಂತೆ, ದುಡ್ಡು ಹಂಚಿದಷ್ಟು ಕರಗುತ್ತಂತೆ. ಸೊ ಇದನ್ನು ಎಲ್ಲರೂ ಅವ್ರಿಗೆ ಹೇಳ್ಬೇಡಿ ಇವ್ರಿಗೆ ಹೇಳ್ಬೇಡಿ ಅಂತ ಹೇಳ್ತಾರೆ. ಯಾವತ್ತು ವಿದ್ಯೆನ ನಾವು ಒಂದು ವಿಚಾರನ ಮಾತಾಡ್ತಾ ಇದ್ದೆ ನಾನು. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ, ಪಚ್ಚಕರ್ಪೂರ ಅಂತ ನಾನು ತೋರಿಸಿದ್ದೀನಿ, ಎಲ್ಲರಿಗೂ ಗೊತ್ತಿದೆ. ಶುಕ್ರವಾರ ಅಥವಾ ಮಂಗಳವಾರ ನೀವೇನು ಮಾಡಬೇಕಂತೇಳಿದ್ರೆ, ಒಂದು ಪಚ್ಚಕರ್ಪೂರನ ತೊಗೊಂಡು ಇದನ್ನು ಕುಂಕುಮದಲ್ಲಿ ಅದ್ದಿ, ನೀವು ಕುಂಕುಮದಲ್ಲಿ ಇದನ್ನು ಕುಂಕುಮನ ಮುಟ್ಟಿಸ್ಬಿಟ್ಟು ನೀವು ದೇವ್ರ ಪೂಜೆ ಮಾಡ್ತೀರಲ್ವ, ಪೂಜೆ ಮಾಡಿ ನೀವು ಊದ್ಬತ್ತಿ ಎಲ್ಲ ಬೆಳಗೋ ಟೈಮಲ್ಲಿ ಇದಕ್ಕೆ ಕುಂಕುಮ ಹಚ್ಚಿ ಲಕ್ಷ್ಮಿಯನ್ನು ನೀವು ಬೇಡ್ಕೊಳ್ಳಿ.
ಬೇಡ್ಕೊಳ್ಳಿ, ನಿಮ್ಮ ಮನೆ ದೇವರನ್ನ ಬೇಡ್ಕೊಳ್ಳಿ. ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ನಾವು ಜೀವನದಲ್ಲಿ ಏಳಿಗೆಯನ್ನು ಕಾಣಬೇಕು ಅಂತ ಬೇಡ್ಕೊಂಡು ಇದನ್ನು ದೇವ್ರ ಮುಂದೆ ಇಡಿ. ದೇವ್ರ ಮುಂದೆ ಇಟ್ಟು ಊದ್ಬತ್ತಿ ಎಲ್ಲ ಬೆಳಗಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಈ ಕರ್ಪೂರನ, ಈ ಒಂದು ಕರ್ಪೂರ ಮತ್ತು ಇದ್ರ ಜೊತೆಗೆ ಇನ್ನೊಂದು ಕರ್ಪೂರ ತೊಗೊಂಡು ಬೆಳಗಿ ಮನೆಯ ದೇವರಿಗೆ ಬೆಳಗಿ ಮತ್ತು ಬಾಗಿಲವರೆಗೂ ಇದನ್ನು ತೊಗೊಂಡೋಗಿ ವಾಪಸ್ ತೊಗೊಂಡು ಬಂದು ದೇವ್ರ ಮುಂದೆ ಇಟ್ಟು ಕೈ ಮುಕ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ನೀವು ಬೇಡಿಕೊಂಡು ಕರ್ಪೂರದಿಂದ ನೀವು ಮಂಗಳಾರತಿಯನ್ನು ತಗೊಳ್ಳಿ. ಖಂಡಿತವಾಗ್ಲೂ ಇದರಿಂದ ಸಕ್ಸಸ್ ಅನ್ನೋದು ಎಷ್ಟು ಸಿಗುತ್ತೆ ಅಂದರೆ, ನಿಮಗೆ ನೀವೇನಾದರೂ ಒಂದು ಉದ್ಯಮ ಮಾಡ್ತಾ ಇದ್ದೀರಾ, ನೀವೇನಾದರೂ ಈ ಥರದ್ದು ಏನಾದರೂ ಹಣಕಾಸು ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನು ಮಾಡಿ ನೋಡಿ. ಸುಮ್ಮನೆ ವೀಡಿಯೋಗೋಸ್ಕರ ನಾನು ಮಾಡ್ತಾಯಿಲ್ಲ, ನೀವೇ ಹೇಳ್ತೀರಾ. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಒಂದು ಕರ್ಪೂರನ ತೊಗೊಂಡು ನಿಮ್ಮ ಮನೆಯ ಮೂಲೆಯಲ್ಲಿ ಇದು ಈ ಥರ ಪುಡಿ ಮಾಡಿದರೆ ಹಿಂಗೆ ಪುಡಿ ಆಗುತ್ತೆ. ಈ ಪುಡಿಯನ್ನು ನೀವು ಮಂಗಳವಾರ, ಶುಕ್ರವಾರ ಅಥವಾ ಸಂಜೆ ಟೈಮಲ್ಲಿ ಹಾಕೋದಿದ್ದ ಇದು ತುಂಬಾ ಇದ್ರ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಏನಾದರೂ ಒಂದು ಕೆಟ್ಟ ಒಂದು ದೃಷ್ಟಿಗಳು ಇತ್ತು ಅಥವಾ ನೆಗೆಟಿವ್ ಎನರ್ಜಿ ಇತ್ತು ಅಥವಾ ರಾಹು ಕೇತುವಿಂದು ಏನಾದ್ರೂ ಅಡಚಣೆ ಇತ್ತು ಅಂತ ಹೇಳಿದರೆ ಇದರಿಂದ ಎಲ್ಲನೂ ಪರಿಹಾರ ಆಗುತ್ತೆ. ಈ ಒಂದು ಕರ್ಪೂರಕ್ಕೆ ಅಷ್ಟು ಶಕ್ತಿ ಇದೆ. ಸೊ ಇದರಲ್ಲಿ ಭೀಮಸೇನ ಕರ್ಪೂರ ತುಂಬ ಪವರ್ಫುಲ್ ಆಗಿದೆ. ನಾನು ಯೂಸ್ ಮಾಡೋದು ಇದೇ ಭೀಮಸೇನ ಕರ್ಪೂರ. ಸೊ ನಿಮಗೆ ಇದನ್ನೇ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೆ ಯಾವ ಕರ್ಪೂರ ಆಗುತ್ತೋ ಪಚ್ಚ ಕರ್ಪೂರನೇ ಆಗಬೇಕು. ಆದ್ದರಿಂದ ಇದನ್ನು ಮಾಡಿ ನೋಡಿ, ನೀವೇ ಬಂದು ನನಗೆ ಕಮೆಂಟಲ್ಲಿ ಹೇಳ್ತೀರಾ. ಖಂಡಿತವಾಗ್ಲೂ ಎಷ್ಟೋ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ನೀವು ಹೇಗೆ ಆ್ಯಕ್ಟಿವ್ ಆಗಿರ್ತೀರ, ನಿಮ್ಮ ಮನೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಮತ್ತು ಕಾಡಾಟ ಇದೆಲ್ಲರೂ ತಪ್ಪುತ್ತೆ. ಪ್ರತಿದಿನ ಮಾಡಬೇಕು ಇದನ್ನು. ಒಂದು ದಿನ ಮಾಡಿ ನನಗೆ ಆಗಿಲ್ಲ ಅಂದರೆ ಯಾರೂ ಒಂದು ದಿನದ ತಪಸ್ಸಿಂದ ಫಲ ಪಡೆದಿಲ್ಲ. ನಮ್ಮ ಸತತ ಪ್ರಯತ್ನ ಇರಬೇಕು. ಯಾವುದೇ ಒಂದು ಕೆಲಸ ನಾವು ಮಾಡಬೇಕು ಅಂದರೆ ನಮ್ಮ ಸತತ ಪ್ರಯತ್ನ ಇದ್ದರೆ ಮಾತ್ರ ನಮಗೆ ಯಶಸ್ಸು ಸಿಗೋವಂಥದ್ದಿದೆ. ಸೊ ಇದನ್ನು ನಾನೇನು ಫಾಲೋ ಅಪ್ ಮಾಡಿದ್ದೀನಲ್ವ ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಕಂಟೆಂಟು ಅದು ಇದಕ್ಕೋಸ್ಕರ ಅಂತಲ್ಲ. ಸೊ ನಮಗೇನಾಗಿರುತ್ತೋ ಅದನ್ನು ನಾವು ಇನ್ನೊಬ್ಬರಿಗೆ ಹಂಚ್ಕೊಳ್ಳೋದ್ರಿಂದ, ಸೊ ಯಾರೋ ಏನೋ ಕಷ್ಟದಲ್ಲಿರ್ತಾರೆ, ಯಾರಿಗೋ ಒಂದು ಪರಿಹಾರ ಸಿಕ್ತು ಅಂತೇಳಿದರೆ ಅದರಿಂದ ನಮಗೆ ಒಂದು ಪುಣ್ಯದ ಫಲ ಎಲ್ಲೋ ಒಂಚೂರು ಸಿಗ್ಬೋದು ಅನ್ನೋ ದೃಷ್ಟಿಯಿಂದ ಹೇಳ್ತೀವಿ. ಬಿಟ್ಟರೆ ನನಗೆ ವೀಡಿಯೋಗೆ ಟಾಪಿಕ್ ಸಿಕ್ಕಿಲ್ಲ ಅಂತ ಖಂಡಿತವಾಗ್ಲೂ ನಾನು ಇದನ್ನು ಮಾಡ್ತಾಯಿಲ್ಲ. ಹೋಪ್ ಇದೇ ಥರ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ಗೆ ನನ್ನ ಒಂದು ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲ.